ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ. ಸೊ ವೀಕ್ ಡೇಸ್ ಅಲ್ಲಿ ಬಂದಿರೋದ್ರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ತುಂಬಾ ಸ್ಪೆಷಲ್ ಆಗಿರುವಂತ ಡೇ, ನನ್ನ ಹಸ್ಬೆಂಡ್ ಇದ್ದು ಬರ್ತ್ಡೇ. ಸೊ ವೀಕ್ ಡೇಸ್ ಅಲ್ಲಿ ಬಂದಿರೋದ್ರಿಂದ ಹೊರಗೆ ರೆಸ್ಟೋರೆಂಟ್ ಹೋಟೆಲ್ಗೆ ಏನೋ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ವೀಕೆಂಡ್ ಅಲ್ಲಿ ಹೋಗ್ತೀವಿ. ಇವತ್ತು ನಾನೇ ಮನೆಯಲ್ಲಿ ಒಂದು ಒಳ್ಳೆ ಬಿರಿಯಾನಿ ಅಂಡ್ ಅದ್ರ ಜೊತೆ ಮಶ್ರೂಮ್ ಕಬಾಬ್ ಅಂಡ್ ಜೊತೆ ಒಂದು ಸ್ವೀಟ್ ಮಾಡ್ತೀನಿ. ಸೊ ಬನ್ನಿ ಈಗ ಬೇಗನೆ ಮಾಡೋಣ. ಫಸ್ಟ್ ನಾನು ಮಶ್ರೂಮನ್ನು ಮ್ಯಾರಿನೇಟ್ ಮಾಡಿಟ್ಕೊಳ್ತೀನಿ. ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಉಪ್ಪು ಅರಿಶಿನ ಎಲ್ಲ ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಆಲ್ ಪರ್ಪಸ್ ಫ್ಲೋರ್, ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, ಒಂದು ಸ್ವಲ್ಪ ಜೀರಾ, ಉಪ್ಪು, ಕರಿ ಲೀವ್ಸು ಜಾಸ್ತಿನೇ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೊಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಹಾಕೊಳ್ತೀನಿ. ಆ್ಯಂಡ್ ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಸಾಲ ರೆಡಿ ಮಾಡ್ತೀನಿ. ಆ್ಯಂಡ್ ಲಾಸ್ಟಿಗೆ ಮಶ್ರೂಮ್ ಆ್ಯಂಡ್ ಮಸಾಲ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇದನ್ನು ಲಾಸ್ಟಿಗೆ ಊಟ ಮಾಡುವಾಗ ಕಬಾಬ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಚಿಕನ್ ಎಲ್ಲ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಮ್ಯಾರಿನೇಟ್ ಮಾಡಿ ಇಡ್ತೀನಿ, ಆಗ ಈಸಿಯಾಗಿ ಆಗುತ್ತೆ. ಉಪ್ಪು, ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಆ್ಯಂಡ್ 1 ಟೇಬಲ್ ಸ್ಪೂನು ಚಿಕನ್ ಬಿರಿಯಾನಿ ಮಸಾಲ ಹಾಕೊಳ್ತಿದ್ದೀನಿ. ಅದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ರೆ ಹಾಕಿ, ಇಲ್ಲಾಂದ್ರೆ ನಾರ್ಮಲ್ ಮಸಾಲ ಎಲ್ಲ ಹಾಕಿದ್ರೇನೆ ಆ ಟೇಸ್ಟ್ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಆ್ಯಂಡ್ 2 ಟೇಬಲ್ ಸ್ಪೂನ್ ಕರ್ಡ್ ಹಾಕೊಳ್ತಿದ್ದೀನಿ. ಅಂದರೆ 1 ಕಪ್ ಅಷ್ಟು ಕರ್ಡ್ ಹಾಕೊಳ್ತಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಕೂಡ 1 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಬಿರಿಯಾನಿಗೆ ಕೂಡ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಈಗ ಸ್ವೀಟ್ ಮಾಡ್ಕೊಳ್ತೀನಿ. ಇದು ಬನಾನಾ ಸ್ವೀಟ್ ತುಂಬಾ ಚೆನ್ನಾಗಾಗುತ್ತೆ ಅಂಡ್ ಇದು ಹೆಲ್ದಿ ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ನಿಮ್ಮ ಮನೇಲಿ ಯಾರಾದ್ರೂ ಬರ್ತ್ಡೇ ಏನಾದ್ರು ಇದ್ರೆ 3 ಬನಾನಾ ತಗೊಂಡಿದ್ದೀನಿ. ಈ 3 ಬನಾನಾ ಈಗ ಮಿಕ್ಸಿಯಲ್ಲಿ ಹಾಕಿ ಈಗ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಪೇಸ್ಟ್ ಆಯಿತು. ಇದು ಸೈಡಲ್ಲಿ ಇರಲಿ. ನೆಕ್ಸ್ಟ್ ನಾನು 1 ಕಪ್ ಬೆಲ್ಲ ಆ್ಯಂಡ್ ಸೇಮ್ ಕಪ್ಪಲ್ಲಿ 1 ಕಪ್ ನೀರು ಹಾಕಿ ಬೆಲ್ಲವನ್ನು ಕಂಪ್ಲೀಟಾಗಿ ಮೆಲ್ಟ್ ಮಾಡ್ಕೊಳ್ತೀನಿ. ನೋಡಿ, ಬೆಲ್ಲ ಮೆಲ್ಟ್ ಆಯಿತು. ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟ್ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಳ್ತೀನಿ. 1 ಕಪ್ ಅಷ್ಟು ತುಪ್ಪ ಹಾಕ್ತೀನಿ. ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಮಾಡುವಾಗ ಲಾಸ್ಟಿಗೆ ಒಂದು ಘಮ ಬರುತ್ತೆ. ಆ ಥರ ಘಮ ಬಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈ ಥರ ಸ್ವೀಟ್ಸ್ ಎಲ್ಲ ಮಾಡುವಾಗ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಬೇಕು. ನೆಕ್ಸ್ಟ್ ಈಗ ಇದಕ್ಕೆ 1 ಕಪ್ ಅಷ್ಟು ರವೆ ಹಾಕೊಂಡು ಇನ್ನೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈ ಥರ ಸ್ವೀಟ್ಸ್ ಎಲ್ಲ ಮಾಡಲಿಕ್ಕೆ ತುಂಬಾನೇ ಪೇಷನ್ಸ್ ಇಂಪಾರ್ಟೆಂಟ್. ಒಂದು 3 ಮಿನಿಟ್ಸ್ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಬನಾನಾ ಹಾಕೊಳ್ತೀನಿ. ಬನಾನಾ ಆಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಳ್ತೀನಿ. ಅದನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಖಾಲಿ ಮಿಕ್ಸ್ ಮಾಡೋದೇ ಇರೋದು, ಚೆನ್ನಾಗಿ ಫ್ರೈ ಆಗಬೇಕು. ಬನಾನಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಆಗ ಬೆಲ್ಲ ಮೆಲ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನೆಲ್ಲವನ್ನು ಕೂಡ. ಇದ್ರ ಜೊತೆ ಒಂದು ಸ್ವಲ್ಪ ಇದು ಕಾರ್ಡಮಮ್ ಪೌಡರ್ ಅಂದರೆ ಏಲಕ್ಕಿ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ನಾನು ಜಾಸ್ತಿ ಬೆಲ್ಲ ಎಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಬೆಲ್ಲ ಹಾಕಿನೇ ಮಾಡಿರೋದು. ಹಾಗಾಗಿ ಜಾಸ್ತಿ ಅಂಟಂಟು ಥರ ಆಗಲ್ಲ. ನಾರ್ಮಲಾಗಿ ಮಾಡಿ ತೋರಿಸ್ತೀನಿ. ಫೈನಲ್ ಆಗಿ ನಮ್ಮದು ಸ್ವೀಟ್ ಬನಾನಾ ಬರ್ಫಿ ರೆಡಿ ಆಯಿತು. ಈಗ ಒಂದು ಟ್ರೇ ಬರುತ್ತಲ್ವ, ಯಾವ ರೀತಿ ಟ್ರೇನೂ ಆಗುತ್ತೆ. ಅದಕ್ಕೆ ನಾನೀಗ ಬೇಕಿಂಗ್ ಪೇಪರ್ ಇದೆಲ್ಲ ಅದನ್ನು ಹಾಕಿಬಿಟ್ಟು ಅದರ ಮೇಲೆ ತುಪ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಆ ಸ್ವೀಟನ್ನು ಹಾಕ್ತೀನಿ. ಸ್ಕ್ವೇರ್ ಶೇಪಲ್ಲಿ ಬರುತ್ತೆ, ಆಗ ಕಟ್ ಮಾಡಿ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಿದ್ದೀನಿ. ಇಲ್ಲ ನೀವು ಆಗ ಮಿಕ್ಸ್ ಮಾಡ್ಕೊಳ್ಳುವಾಗಲೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಬೋದು. ನಾನೀಗ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತೀನಿ. ಇದನ್ನು 1 to 2 ಅವರ್ಸ್ ತನಕ ಹಾಗೇ ಬಿಡಬೇಕು. ಆಗ ಕಟ್ ಮಾಡಿ ಸ್ವೀಟ್ ಥರ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಈಗ ನೆಕ್ಸ್ಟು ಬಿರಿಯಾನಿ ಮಾಡ್ತೀನಿ. ಅದಕ್ಕೆ ಫಸ್ಟ್ ಈಗ ನಾನು ಈರುಳ್ಳಿ ಫ್ರೈ ಮಾಡ್ತೀನಿ. ಒಂದು 3 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ.
ಈ ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆಗಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅಷ್ಟರ ತನಕ ನಾನಿಲ್ಲಿ ಬಿರಿಯಾನಿಗೆ ಕೊರಿಯಾಂಡರ್ ಲೀವ್ಸ್ ಬೇಕು, ಅದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಪುದೀನ ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನೆಲ್ಲ ಕಟ್ ಮಾಡ್ಕೊಂಡು ಸೆಟ್ ಮಾಡಿ ಇಟ್ಕೊಳ್ತೀನಿ. ಅಷ್ಟರ ತನಕ ಈರುಳ್ಳಿ ಕೂಡ ಫ್ರೈ ಆಗುತ್ತೆ. ಫೈನಲ್ ಆಗಿ ಈರುಳ್ಳಿ ಫ್ರೈ ಆಯಿತು ನೋಡಿ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ, ಕ್ರಿಸ್ಪಿನೇ ಆಗಬೇಕಾಗೇನಿಲ್ಲ, ಮತ್ತು ಅದು ಸ್ಮೂತೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿರಿಯಾನಿಗೆ ರೈಸ್ ರೆಡಿ ಮಾಡ್ಕೊಳ್ತಿದ್ದೀನಿ. ಫಸ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀರು ಬಿಸಿ ಆದಮೇಲೆ ಅದಕ್ಕೆ ಗರಂ ಮಸಾಲ ಹಾಕ್ಕೊಳ್ತೀನಿ. ಏನೆಲ್ಲ ಗರಂ ಮಸಾಲದಲ್ಲಿ ಇದೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಪುದೀನ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲೀಸ್, ಉಪ್ಪು ಎಲ್ಲ ಹಾಕಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ರೈಸ್ ಹಾಕಿ ರೈಸ್ ಕೂಡ ಆಗ್ತಾ ಬಂತು. ಬಿರಿಯಾನಿ ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಬಟ್ ಇವತ್ತು ನಾನು ಕುಕ್ಕರಲ್ಲಿ ಮಾಡ್ತಿಲ್ಲ, ನಾರ್ಮಲ್ ಆಗಿ ಮಾಡ್ತಿದ್ದೀನಿ. ರೈಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಒಂದು ದೊಡ್ಡ ಕಡಾಯಿ ತಗೊಳ್ತೀನಿ. ಅದರಲ್ಲಿ ಆಯಿಲ್ ಮತ್ತು ತುಪ್ಪ ಎರಡನ್ನೂ ಕೂಡ ಹಾಕೊಂಡು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಗರಂ ಮಸಾಲ ಹಾಕ್ಕೊಳ್ತೀನಿ. ಗರಂ ಮಸಾಲದಲ್ಲಿ ಬೇ ಲೀಫು, ಚಕ್ಕೆ, ಲವಂಗ ಆ್ಯಂಡ್ ಸ್ಟಾರ್ ಇದನ್ನೆಲ್ಲ ಹಾಕ್ಕೊಳ್ತೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಒಂದೆರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಫ್ರೈ ಆದಮೇಲೆ ಆಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರುವ ಚಿಕನ್ ಇದೆ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚಿಕನಲ್ಲಿ ಕಂಪ್ಲೀಟಾಗಿ ನೀರು ಬಿಡಬೇಕು, ಅಷ್ಟರ ತನಕ ಬೇಯಿಸ್ಕೊಳ್ತೀನಿ. ಆ್ಯಂಡ್ ಇದು ಎಕ್ಸ್ಟ್ರಾ ನೀರು ಏನು ಹಾಕಲಿಲ್ಲ, ಸ್ವಲ್ಪ ಅದರಲ್ಲಿ ಬೌಲಲ್ಲಿ ಮಸಾಲ ಇತ್ತಲ್ವ ಅದಕ್ಕೇ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿದ್ದೀನಿ. ಆ್ಯಂಡ್ ಕೆಲವೊಂದು ಸಲ ಚಿಕನಲ್ಲಿ ಜಾಸ್ತಿ ನೀರು ಬಿಡಲ್ಲ, ಸೊ ಸ್ವಲ್ಪ ಜಾಸ್ತಿ ನೀರಿದ್ರೆ ಚೆನ್ನಾಗಾಗುತ್ತೆ. ನೋಡಿ ಇಲ್ಲಿ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ ಆ್ಯಂಡ್ ನೀರು ಕೂಡ ಬಿಟ್ಟಿದೆ. ಈ ಟೈಮಿಗೆ ರೈಸ್ ಹಾಕೊಳ್ತಿದ್ದೀನಿ. ಈ ಸಲ ನಾನು ತುಂಬ ಸಿಂಪಲ್ ಆಗಿ ಬಿರಿಯಾನಿ ಮಾಡ್ಕೊಳ್ತಿದ್ದೀನಿ. ನೀವು ಯಾರಾದರೂ ಬಿರಿಯಾನಿ ಮಾಡಬೇಕಂತ ನಿಮಗೆ ಇಷ್ಟ ಇದ್ದರೆ, ಮಾಡ್ಲಿಕ್ಕೆ ಬರಲಿಲ್ಲ ಅಂದರೂ ಇದನ್ನು ನೋಡಿದರೆ ನಿಮಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಆ್ಯಂಡ್ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಆಗುತ್ತೆ. ರೈಸ್ ಎಲ್ಲ ಹಾಕಿದ ಮೇಲೆ ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಆ್ಯಂಡ್ ಆಗ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೇನಲ್ಲ ಅದನ್ನು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಆ್ಯಂಡ್ ಲಾಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಓಕೆ, ಅದು ಆಪ್ಷನಲ್. ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ಗೀ ಹಾಕ್ಕೊಳ್ತೀನಿ. ಗೀ ಹಾಕಿ ಮುಚ್ಚಿ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಮುಚ್ಚಿಬಿಟ್ಟಿಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಾಗುತ್ತೆ. ಆ್ಯಂಡ್ ಸ್ವೀಟ್ ಕೂಡ ಈಗ ರೆಡಿ ಆಗಿದೆ. ಈಗ ಲಾಸ್ಟಿಗೆ ಮಶ್ರೂಮ್ ಕಬಾಬ್ ಮಾಡಬೇಕು. ಮಶ್ರೂಮ್ ಕಬಾಬ್ ಮಾಡೋದು ನನ್ನ ಹಸ್ಬೆಂಡ್ ಬಂದಮೇಲೆ ಏನು ಮಾಡ್ತೀನಿ, ಈಗನೇ ಮಾಡಿ ಇಡೋದು ಬೇಡ, ಮತ್ತು ನಾನು ಒಬ್ಬಳೇ ಇಷ್ಟೆಲ್ಲ ಮಾಡ್ತೀನಿ, ಕರೆಕ್ಟಾಗಿ ಮಾಡ್ತೀನಿ, ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ನನಗೆ ಖುಷಿ ಆಗುತ್ತೆ. ಸೊ ಅಷ್ಟೇ ನೋಡಿ. 2 ಮಿನಿಟ್ಸ್ ಆದಮೇಲೆ ಬಿರಿಯಾನಿ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ, ಪರಿಮಳ ಹೇಳೋದೇ ಬೇಡ. ಸೊ ಇಲ್ಲಿ ನೋಡಿ, ಫೈನಲ್ ಆಗಿ ಬಿರಿಯಾನಿ ಈ ಥರ ಕಾಣಿಸುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಇಲ್ಲಿ ನೋಡ್ತಿರ್ಬೋದು, ರೈಸ್ ಕೂಡ ಜಾಸ್ತಿ ಬೆಂದಿಲ್ಲ, ಎಲ್ಲ ಉದುರು ಆಗಿ ಚೆನ್ನಾಗಾಗಿದೆ. ಈ ಥರ ಆದ್ರೇ ತಿನ್ನಲಿಕ್ಕೆ ಚಂದ. ನೆಕ್ಸ್ಟ್ ಈಗ ನಾನು ಮಶ್ರೂಮ್ ಫ್ರೈ ಮಾಡ್ಕೊಳ್ತೀನಿ. ನಾನು ಆಯಿಲಿದ್ದು ಏನೇ ಮಾಡೋದಾದರೂ ಗ್ಯಾಸ್ಗಿಂತ ಎಷ್ಟು ದೂರವಾಗಿ ನಿಲ್ತೀನಿ, ನೀವು ಇಲ್ಲಿ ನೋಡ್ತಿರ್ಬೋದು, ಇಷ್ಟು ದೂರವಾಗಿ ನಾನು ನಿಲ್ತೀನಿ ಎಲ್ಲ ಟೈಮ್ಗೆ ಕೂಡ. ಫೈನಲಿ ಮಶ್ರೂಮ್ ಕಬಾಬ್ ಕೂಡ ರೆಡಿ ಆಯಿತು ನೋಡಿ. ಸ್ವೀಟನ್ನು 2 ಅವರ್ಸ್ ತನಕ ಹಾಗೇ ಇಟ್ಟಿದ್ದೆ, ಸೊ ಈಗ ಸ್ವಲ್ಪ ಗಟ್ಟಿ ಆಗಿದೆ, ಬಟ್ ತಿನ್ನುವಾಗ ಅಷ್ಟೇ ಸ್ಮೂತ್ ಆಗಿರುತ್ತೆ, ಅದು ಗಟ್ಟಿ ಆಗಲ್ಲ. ಈಗ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಂಡು ತಿಂದರೆ ಆಯಿತು. ಫ್ರೆಂಡ್ಸ್, ಇವತ್ತು ನನ್ನ ಹಸ್ಬೆಂಡ್ ಇದು ಬರ್ತ್ಡೇ, ಸೊ ನಾನೇ ತಿನ್ನಿಸ್ತೀನಿ. ಏನ್ ಚಂದನ್ಪ ನೋಡು, ಏನ್ ಚಾಕನ್ ಸೂಪರ್ ಅಲ್ವಾ? ಇದು ಆಫೀಸ್ ಸೂಪರ್ ಪೂರ ಬೇಕು. ನಾನು ನನ್ನ ಹಸ್ಬೆಂಡ್ ಜೊತೆ ಹೇಳಿದೆ ಆಫೀಸಲ್ಲಿ ಎಲ್ಲರಿಗೂ ಕೊಡಿ ಅಂತ, ಮತ್ತೆ ತೊಗೊಂಡೋಗ್ಲಿಕ್ಕೆ ನನ್ನ ಹಸ್ಬೆಂಡ್ಗೆ ನೆನಪೇ ಆಗಿಲ್ಲ. ಮತ್ತೆ ನೆಕ್ಸ್ಟ್ ಡೇ ನಮಗೆ ನೆನಪಾಗಿರೋದು, ಮತ್ತೇನು ಕೊಡೋದಂತ ಸುಮ್ಮನೆ ಹಾಗೆ ಇದ್ವಿ. ತುಂಬ ಚೆನ್ನಾಗಿದೆ ಬಿರಿಯಾನಿ. ಅದೇ
ವೆಲ್ಕಮ್ ಬ್ಯಾಕ್. ನಾನು ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗಂತ ನಾನು ಈ ಸಲ ಸ್ಪೆಷಲ್ ಆಗಿ ಗಿಫ್ಟ್ ನಾನೇ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ಆರ್ಡರ್ ಮಾಡಿದ್ದೀನಿ. ಸೊ ನಾನು ಅವ್ರ ಮಧ್ಯಾಹ್ನ ಊಟಕ್ಕೆ ಬಂದಾಗ ಬರುತ್ತೆ ಅಂತ ಅಂದ್ಕೊಂಡೆ. ಇಲ್ಲ, ಸ್ವಲ್ಪ ಲೇಟಾಗಿ ಬಂತು. ಈಗ ಈವ್ನಿಂಗು ಎಷ್ಟು 5 ಗಂಟೆ ಆಯಿತು. ಸೊ ಈಗ ಬಂದಿದೆ. ಈಗ ನೈಟ್ ಬಂದಾಗ ಕೊಡ್ತೀನಿ. ಸೊ ಅವರಿಗೆ ಇಷ್ಟ ಆಗತ್ತಾ ಇಷ್ಟ ಆಗಲ್ವಾ ಗೊತ್ತಿಲ್ಲ. ನಿಮ್ಗೆ ಈಗ ತೋರಿಸ್ತೀನಿ. ಸೊ ನೋಡ, ನೀವು ಹೇಳಿ ಕಮೆಂಟಲ್ಲಿ ಹೇಗಿದೆ ಅಂತ ಗಿಫ್ಟ್. ಇದೊಂದು ಫೇವ್ರೆಟ್ ಬ್ರ್ಯಾಂಡ್. ನಾನು ಕೂಡ ಇದೇ ತಗೊಳ್ಳೋದು. ಸೊ ನೋಡುವ ಇದು ಹೇಗೆ ಬಂದಿದೆ ಅಂತ. ಚೆನ್ನಾಗಿದೆಯಾ ಇಲ್ವಾ ಗೊತ್ತಿಲ್ಲ. ಇಷ್ಟ ಆದರೆ ಸಾಕು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡಿಗೂ ಇಷ್ಟ ಆಗ್ಬೋದು. ಆ್ಯಂಡ್ ಇದು ಉಂಟಲ್ಲ, ಬ್ರೌನ್ ಬೆಲ್ಟ್ ಆರ್ಡರ್ ಮಾಡಿದ್ದೀನಿ. ಯಾಕೆ ಅಂದರೆ ಅವ್ರಿಗೆ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಇಷ್ಟ ಆಗುತ್ತೆ. ಡ್ರೆಸ್ಸಲ್ಲಿ ಕೂಡ ಅಷ್ಟೇ ಅವ್ರು ಬ್ರೌನ್ ಬ್ಲ್ಯಾಕೆ ಹಾಕ್ಕೊಳ್ತಾರೆ. ಸೊ ಆರ್ಡರ್ ಮಾಡಿರೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ವಾಚ್. ಸೊ ನೋಡುವ, ತೆಗೆದು ನೋಡ್ತೀನಿ ಚೆನ್ನಾಗಿದೆಯಾ ಅಂತ. ತುಂಬ ಚೆನ್ನಾಗಿದೆ. ಬೆಲ್ಟ್ ಕ್ವಾಲಿಟಿ ಇರ್ಬೋದು, ಎಲ್ಲನೂ ಚೆನ್ನಾಗಿದೆ. ಇದು ಫಾಸಿಲ್ ಬ್ರ್ಯಾಂಡ್. ಫೈನಲಿ ಒಂದು ಚಿಕ್ಕ ಕೇಕ್ ಆರ್ಡರ್ ಮಾಡಿದ್ದೆ. ಯಾಕಂದರೆ ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಹಾಗಾಗಿ ಚಿಕ್ಕದೇ ಕೇಕ್ ಆರ್ಡರ್ ಮಾಡ್ತೀನಿ. ಇದು ಚಾಕ್ಲೇಟ್ ಕೇಕ್. ಬೇರೆ ಫ್ಲೇವರ್ ಕೇಕ್ ತರಿಸ್ತಿದ್ವಿ. ಚಾಕ್ಲೇಟ್ ಕೇಕ್ ನಾವು ಇಂಕ ಪಸೈನೇ ಇದ್ದಿರುತ್ತೆ ಅಲ್ವಲ್ಲ. ಸೊ ಈ ಸಲ ಚಾಕ್ಲೇಟ್ ಕೇಕ್ ಚೆನ್ನಾಗಿದೆ. ಓಕೆ, ಕಳೆದ ಕೇಕ್ ತುಂಬಾ ಚೆನ್ನಾಗಿದೆ. ಇಡೋಣ. ಈ ವಾಚ್ ನನಗೆ ತುಂಬಾ ಇಷ್ಟ ಆಯಿತು. ಬ್ರೌನ್ ಬೆಲ್ಟ್ಗೆ ಡಯಲ್ ಬಂದು ಬ್ಲೂ ಕಲರು. ಇದು ತುಂಬ ರೇರ್ ಆಗಿತ್ತು, ಹಾಗಾಗಿ ನಾನು ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್